ಪಾಕಿಸ್ತಾನ್ ಇಸ್ ಬ್ರೇಕಿಂಗ್. ಪಾಕಿಸ್ತಾನ್ ಮತ್ತೆ ಎರಡು ಭಾಗವಾಗಿ ಎರಡು ದೇಶವಾಗಿ ಡಿವೈಡ್ ಆಗ್ತಾ ಇದೆ. ಪಾಕಿಸ್ತಾನ್ ಮ್ಯಾಪ್ ಚೇಂಜ್ ಆಗೋದ್ರಲ್ಲೇ ಇದೆ. ಈ ನ್ಯೂಸ್ ಯಾವುದೇ ಗಾಸಿಪ್ ಅಲ್ಲ, ಡೈರೆಕ್ಟ್ ಪಾಕಿಸ್ತಾನ್ ಪಾರ್ಲಿಮೆಂಟ್ ಇಂದ ಬಂದಿರೋ ನ್ಯೂಸ್ ಇದು. ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿ ಮೆಂಬರ್ ಮೌಲಾನಾ ಫಜ್ಲುರ್ ರೆಹಮಾನ್ ಬಲೂಚಿಸ್ತಾನ್ ಪಾಕಿಸ್ತಾನದಿಂದ ಡಿವೈಡ್ ಆಗೋದ್ರಲ್ಲೇ ಇದೆ ಅಂತ ಹೇಳಿದ್ದಾರೆ. ಆಲ್ರೆಡಿ 5 ರಿಂದ 6 ಪ್ರದೇಶಗಳು ಕೈ ತಪ್ಪೋಗಿದೆ ಅಂತ ಹೇಳ್ತಾ ಇದ್ದಾರೆ. ಬಲೂಚಿಸ್ತಾನ್ ಪಾಕಿಸ್ತಾನದ ಸೌತ್ ವೆಸ್ಟರ್ನ್ ರೀಜನ್ ಅಲ್ಲಿ ಲೊಕೇಟೆಡ್ ಆಗಿದೆ. ಬಲೂಚಿಸ್ತಾನ್ ಪಾಕಿಸ್ತಾನದ ಒಂದು ದೊಡ್ಡ ಭಾಗ ಅಂತಾನೆ ಹೇಳ್ಬೋದು. ಅದಲ್ಲದೆ ಬಲೂಚಿಸ್ತಾನ್ ಇರಾನ್ ಮತ್ತೆ ಅಫ್ಘಾನಿಸ್ತಾನ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ. ಸೊ ಇವಾಗ ಬಲೂಚಿಸ್ತಾನ್ ಒಂದು ಪ್ರತ್ಯೇಕ ದೇಶ ಆಗುತ್ತೆ ಅಂತ ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿ ಮೆಂಬರ್ ಹೇಳ್ತಾ ಇದ್ದಾರೆ. ಬಲೂಚಿಸ್ತಾನ ಒಂದು ಪ್ರತ್ಯೇಕ ದೇಶ ಆಗಬೇಕು ಅನ್ನೋ ಕೂಗು ಇವಾಗ್ಲಿಂದ ಅಲ್ಲ, ಪಾಕಿಸ್ತಾನ್ ಹುಟ್ಟಾಗ್ಲಿಂದಾನು ಬಲೂಚಿಸ್ತಾನಿಗಳು ಈ ಪ್ರೊಟೆಸ್ಟ್ ಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಯಾವಾಗ ಪ್ರೊಟೆಸ್ಟ್ ಗಳು ಕೈ ಮೀರೋಗ್ತಾವೋ ಅವಾಗ ಪಾಕಿಸ್ತಾನ ಮಿಲಿಟರಿ ಆಕ್ಟಿವ್ ಆಗಿ ಅವರ ಜನರುಗಳ ಮೇಲೆ ಅಟ್ಯಾಕ್ ಮಾಡಿ ಪ್ರೊಟೆಸ್ಟರ್ಸ್ ಗಳನ್ನ ಕಿಡ್ನಾಪ್ ಮಾಡಿ ಪ್ರೊಟೆಸ್ಟ್ ಗಳನ್ನ ನಾರ್ಮಲೈಸ್ ಮಾಡ್ತಿದ್ರು. ಸೊ ಇವಾಗ ಬಲೂಚಿಸ್ತಾನದಲ್ಲಿ ಯಾವ ತರ ಪರಿಸ್ಥಿತಿ ಅಂದ್ರೆ ಅಲ್ಲಿ ಯಾರಾದ್ರೂ ನಾನ್ ಬಲೂಚಿಸ್ ಗಳು ಬಂದಿದ್ರೆ ಹುಡುಕಿ ಸಾಯಿಸ್ತಾ ಇದಾರೆ. ಮತ್ತೆ ಸಿಪ್ಯಾಕ್ ಚೈನೀಸ್ ಇಂಜಿನಿಯರ್ಸ್ ಗಳನ್ನು ಬಿಡ್ತಾ ಇಲ್ಲ, ಅವ್ರನ್ನು ಸಾಯಿಸ್ತಾ ಇದಾರೆ. ಮತ್ತೆ ಪಾಕಿಸ್ತಾನ ಆರ್ಮಿ ವೆಹಿಕಲ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ. ಜೊತೆಗೆ ಪಾಕಿಸ್ತಾನ ಎಕನಾಮಿಕಲ್ ಕಂಡೀಷನ್ ನಿಮ್ಗೆ ಗೊತ್ತಿದೆ, ಫುಲ್ ಬಿಕಾರಿ ದೇಶ ಆಗಿದೆ. Pakistan is not getting a bailout. Pakistan is going through its worst economic crisis in years. Inflation is at a 50-year high and food has become unaffordable for millions. ಈ ಎಲ್ಲಾ ಲಕ್ಷಣಗಳು ನೋಡ್ತಾ ಇದ್ರೆ ಪಾಕಿಸ್ತಾನ ಡಿವೈಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ಮೇನ್ ಆಗಿ ಇದರಿಂದ ಅಮೆರಿಕ ಇದೆ ಅಂತ ಕಾನ್ಸ್ಪಿರಸಿ ಓಡಾಡ್ತಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಇದೇ ರೀತಿ ಕರೆಂಟ್ ಅಫೇರ್ಸ್ ನ್ಯೂಸ್ಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.